ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಮ್ಮ ಚಾನಲ್ ಗ್ರೋ ಆಗುತ್ತೋ ಇಲ್ವೋ ಅನ್ನೋ ವಿಷಯನ ನಾವು ಮುಂಚೆನೆ ತಿಳ್ಕೊಬಹುದು. ಮುಂಚೆನೆ ತಿಳ್ಕೊಂಡ್ಬಿಟ್ರೆ ತುಂಬಾನೇ ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ನಾವು ವಿಡಿಯೋಸ್ನ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ ಮುಂದಕ್ಕೊಂದಿನ ಅದು ಗ್ರೋ ಆಗುತ್ತೋ ಇಲ್ವೋ ಏನು ಎತ್ತ ನಮ್ಗೇನು ಗೊತ್ತಿರಲ್ಲ. ಸುಮ್ಮನೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹೆಂಗ್ ಗೊತ್ತಾಗತ್ತೆ ಅಂತ ಕೇಳ್ಬೋದು ನೀವು. ಮುಂಚೆನೆ ಹೆಂಗ್ ಗೊತ್ತಾಗತ್ತೆ? ವಿಡಿಯೋಸ್ಗೆ ವ್ಯೂಸ್ ಬಂದ್ರೆ ಅಲ್ವಾ ನಮ್ಮ ಚಾನಲ್ ಗ್ರೋ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗೋದು ನಮ್ಗೆ ಅಂತ. ಮುಂಚೆನೆ ತಿಳ್ಕೊಳ್ಳೋದಕ್ಕೆ YT ಸ್ಟುಡಿಯೋನಲ್ಲೇ ಎಲ್ಲಾ ತರ ಫ್ಯೂಚರ್ಸ್ ಇರುತ್ತೆ. ನಾವು ನೋಡಲ್ಲ ಅಷ್ಟೇನೆ. YT ಸ್ಟುಡಿಯೋನ ಬರೀ ನಾವು ವ್ಯೂಸ್ ಎಷ್ಟು ಬಂದಿದೆ, ಸಬ್ಸ್ಕ್ರೈಬ್ ಎಷ್ಟಾಗಿದೆ, ವಾಚ್ ಅವರ್ ಎಷ್ಟು ಬಂದಿದೆ, ಇಷ್ಟು ನೋಡೋದಕ್ಕಷ್ಟೇ ನಾವು YT ಸ್ಟುಡಿಯೋನ ಓಪನ್ ಮಾಡ್ತೀವಿ. ಅದರಲ್ಲೇ ತುಂಬಾ ವಿಷಯನ ಹೇಳ್ಬಿಟ್ಟಿರ್ತಾರೆ ಯೂಟ್ಯೂಬ್ ಅವರು. ನಿಮ್ಮ ಚಾನಲ್ ಈ ತರ ಇದೆ, ಈ ತರ ಮಾಡಿ ಅಂತ ಅವರೇ ಹೇಳಿರ್ತಾರೆ. ಆದ್ರೆ ನಾವು ಅದನ್ನ ನೋಡೋದೇ ಇಲ್ಲ. ನೋಡೋದು ಕೂಡ ಗೊತ್ತಿರಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ ಮುಂಚೆ. ನಾನು ಕೂಡ ಆಮೇಲೆನೆ ತಿಳ್ಕೊಂಡಿದ್ದು. ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಸುಮ್ಮನೆ ವಿಡಿಯೋಸ್ನ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ವರ್ಷಗಳಾದ್ರೂ ವಾಚ್ ಅವರ್ ಆಗ್ದಿರಾ, ಮಾನಿಟೈಸ್ ಆಗ್ದಿರಾ ಚಾನಲ್ ಸುಮ್ಮನೆ ವೇಸ್ಟ್ ಅಲ್ವಾ ಟೈಮು. ಆ ತರ ವೇಸ್ಟ್ ಮಾಡೋ ಬದಲು ಈ ತರ ಮುಂಚೆನೆ ತಿಳ್ಕೊಂಡ್ಬಿಟ್ಟು ಆಮೇಲೆ ನಾವು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಆ ಚಾನಲ್ ಬಿಟ್ಟು ನಾವ್ ಇನ್ನೊಂದು ಚಾನಲ್ ಅದು ಕ್ರಿಯೇಟ್ ಮಾಡ್ಕೊಬಹುದು. ಅಂದ್ರೆ ನಮ್ಮ ಚಾನಲ್ ಮುಂದಕ್ಕೆ ಗ್ರೋ ಆಗೋ ತರ ನಾವ್ ಯಾವ ತರ ವಿಡಿಯೋಸ್ನ ಹಾಕೊಬಹುದು ಅನ್ನೋದನ್ನ ನಾವು ಮುಂಚೆನೆ ತಿಳ್ಕೊಬಹುದು. ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದ್ರೆ ತುಂಬಾ ಜನ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇಲ್ಲ. ಅರ್ಧಂಬರ್ಧ ವಿಡಿಯೋ ನೋಡಿ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಮತ್ತೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ಗಳು ಮಾಡಿ ಕೇಳ್ತಾ ಇರ್ತೀರಾ. ಹಂಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಅಲ್ಲೇ ನಾನು ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳಿರ್ತೀನಿ ಅಂತ. ಆದಷ್ಟು ನಾನು ನಿಧಾನಕ್ಕೆ ಏನೋ ಲೆಂತ್ ಆದ್ರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ವಿಷಯನ. ತುಂಬಾ ಜನ ವಿಡಿಯೋ ಲೆಂತ್ ಮಾಡ್ತೀರಾ ಅಂತಾರೆ. ಈ ತರ ಹೇಳಿದೆ ಅಲ್ಲ, ನಾನು ಮೊನ್ನೆ ಕೂಡ ಹೇಳ್ದೆ, 1 ನಿಮಿಷದಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಆಗದೆ ಇರೋಂಥವ್ರು ತುಂಬಾ ಜನ ಇದ್ದಾರೆ. ಪೂರ್ತಿ ಉದ್ದಕ್ಕೆ ಹೇಳಿದ್ರು ಕೂಡ ಅದನ್ನು ಪೂರ್ತಿಯಾಗಿ ವಿಡಿಯೋ ನೋಡ್ದಿರಾ ಅದರಲ್ಲೂ ಬಂದು ಕನ್ಫ್ಯೂಷನ್ಸ್ ನ ಕೇಳ್ತಿರ್ತಾರೆ. ನನಗೆ ಗೊತ್ತಿರೋದನ್ನ ನಾನು ವಾಪಸ್ ಅವರಿಗೆ ರಿಪ್ಲೈ ಮಾಡಿ ಹೇಳ್ತೀನಿ. ಆದ್ರೂ ಕೂಡ ಎಷ್ಟು ಜನಕ್ಕೆ ಅಂತ ರಿಪ್ಲೈ ಮಾಡಕ್ಕಾಗತ್ತೆ ಅಲ್ವಾ, ಪ್ರತಿ ಸಲ ಅದೇ ತರ ಮೆಸೇಜ್ ಮಾಡ್ತಾ ಇದ್ರೆ. ಹಂಗಾಗಿ ವಿಡಿಯೋನ ಪೂರ್ತಿ ನೋಡಿದ್ರೆ ನೀಟಾಗಿ ಅರ್ಥ ಆಗತ್ತೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ ವಿಡಿಯೋದಲ್ಲೇನೆ. ನಂದು ಮಾತ್ರ ಅಂತಲ್ಲ, ಯಾರದೇ ವಿಡಿಯೋ ನೋಡ್ಲಿ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗಷ್ಟೇ ನಿಮಗೆ ಗೊತ್ತಾಗತ್ತೆ. ಇಲ್ಲ ಅರ್ಧಂಬರ್ಧನೆ ತಿಳ್ಕೊಂತೀವಿ ನಾವು ಅಂದ್ರೆ ಏನ್ ಮಾಡಕ್ಕಾಗತ್ತೆ. ಓಕೆ, ಇನ್ನು ಜಾಸ್ತಿ ಮಾತಾಡಕ್ ಹೋಗಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ಹೈಪ್ ಇರುತ್ತೆ, ಹೈಪ್ ಕೊಡಿ. ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಾನು ಸ್ಕ್ರೀನ್ ರೆಕಾರ್ಡ್ ಮೇಲೆ ತೋರಿಸ್ಬಿಟ್ಟು ಅಲ್ಲೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಿಡಿಯೋನ ನೋಡಿ ಆಯ್ತಾ, ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದಿರಾ. ಈಗ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿದ್ದೀನಿ. ಫಸ್ಟು ನಾವು ನಮ್ಮ YT ಸ್ಟುಡಿಯೋನ ಓಪನ್ ಮಾಡ್ಕೊಬೇಕಾಗತ್ತೆ. YT ಸ್ಟುಡಿಯೋನ ಓಪನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಕಂಟೆಂಟ್ ಕಾಣ್ತಿದೆಯಲ್ಲ, ಕಂಟೆಂಟ್ನ ಕ್ಲಿಕ್ ಮಾಡ್ತೀನಿ. ಕಂಟೆಂಟ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವೀಡಿಯೋಸ್ನ ತಗೊತಾ ಇದ್ದೀನಿ. ನಾನು ವೀಡಿಯೋಸಲ್ಲಿ ಫಸ್ಟು ನಾನು ಜಾಸ್ತಿ ವ್ಯೂಸ್ ಬಂದಿರೋ ವಿಡಿಯೋ ಬಗ್ಗೆ ತೋರಿಸ್ತೀನಿ. ಆಮೇಲೆ ನಾನು ಕಡಿಮೆ ವ್ಯೂಸ್ ಬಂದಿರೋ ವಿಡಿಯೋನ ತೋರಿಸ್ತೀನಿ. ಫಸ್ಟು ಜಾಸ್ತಿ ವ್ಯೂಸ್ ಬಂದಿರೋ ವಿಡಿಯೋ ಇದು 3.5K ವ್ಯೂಸ್ ಬಂದಿದೆ. ಇದು ಎಲ್ಲಿಂದ ಬಂದಿದೆ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ಇಲ್ಲಿ ವಿಡಿಯೋ ಪರ್ಫಾರ್ಮೆನ್ಸು. ವಿಡಿಯೋಗೆ ಎಲ್ಲಿಂದ ನಮಗೆ ವ್ಯೂಸ್ ಬರ್ತಾ ಇದೆ. ನಾವು YT ಸ್ಟುಡಿಯೋನ ಸುಮ್ಮನೆ ಯಾವಾಗಲೂ ವ್ಯೂಸ್ ಎಷ್ಟು ಬಂತು, ಆಮೇಲೆ ಸಬ್ಸ್ಕ್ರೈಬ್ ಎಷ್ಟು ಬಂತು, ವಾಚ್ ಅವರ್ ಎಷ್ಟು ಬಂತು, ಇಷ್ಟನ್ನು ಮಾತ್ರ ನೋಡೋದಕ್ಕೆ ಯೂಸ್ ಮಾಡೋದಲ್ಲ. ಇದರಲ್ಲಿ ನಮಗೆ ತುಂಬಾ ಯೂಟ್ಯೂಬೇ ಹೇಳ್ಕೊಡ್ತಾ ಇರುತ್ತೆ. ಮತ್ತು ನಿಮ್ಮ ಚಾನಲ್ಲು ಗ್ರೋ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಬೇಕು ಅದೆಲ್ಲನೂ ಯೂಟ್ಯೂಬೇ ಹೇಳ್ಕೊಡ್ತಾ ಇರುತ್ತೆ. ಅದನ್ನು ನಾವು ನೋಡೋದೇ ಇಲ್ಲ. ಜಸ್ಟ್ ನಾವು YT ಸ್ಟುಡಿಯೋನ ಓಪನ್ ಮಾಡ್ತೀವಿ. ವ್ಯೂಸ್ ಎಷ್ಟು ಬಂದಿದೆ, ಸಬ್ಸ್ಕ್ರೈಬ್ ಎಷ್ಟು ಬಂದಿದೆ, ವಾಚ್ ಅವರ್ ಎಷ್ಟು ಬಂದಿದೆ, ಇಷ್ಟು ಮಾತ್ರ ನೋಡಿಬಿಟ್ಟು ಸುಮ್ಮನಾಗ್ತೀವಿ. ಅದನ್ನು ನೋಡೋದಲ್ಲ. ವಿಡಿಯೋನ ಅಪ್ಲೋಡ್ ಮಾಡಾಗಾದ್ಮೇಲೆ ವಿಡಿಯೋ ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನೀಗ. ವಿಡಿಯೋಗೆ ಬಂದಿರೋ ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನೀಗ. ವಿಡಿಯೋಗೆ ಬಂದಿರೋ ವ್ಯೂಸು 3.5K. ಅದು ಎಲ್ಲೆಲ್ಲಿಂದ ಬಂದಿದೆ, ನಮಗೆ ಯಾವ್ಯಾವ ಸೋರ್ಸಿಂದ ಬಂದಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ ನಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಹೌ ವ್ಯೂವರ್ಸ್ ಫೌಂಡ್ ದಿಸ್ ವಿಡಿಯೋ ಅಂತ ತೋರಿಸ್ತಾ ಇದೆಯಲ್ಲ, ಅದನ್ನು ನಾವು ಕ್ಲಿಕ್ ಮಾಡ್ಕೊಬೇಕು. ಇವಾಗ ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲೆ ಏನು ಕಾಣ್ತಿದೆ ಟ್ರಾಫಿಕ್ ಸೋರ್ಸು, ಇದನ್ನು ನಾವು ನೋಡಬೇಕಾಗತ್ತೆ.
ಇದರಲ್ಲಿ ಮೇಯ್ನಾಗಿ ನಮಗೆ ವಿಡಿಯೋಗೆ ವ್ಯೂಸ್ ಎಲ್ಲಿಂದ ಬರಬೇಕಿರೋದು ಅಂದರೆ ಯೂಟ್ಯೂಬ್ ರೆಕಮೆಂಡೇಷನಿಂದ. ಯೂಟ್ಯೂಬ್ ರೆಕಮೆಂಡೇಷನಲ್ಲಿ ಫಸ್ಟಲ್ಲಿ ಯೂಟ್ಯೂಬ್ ರೆಕಮೆಂಡೇಷನ್ ಇದೆ, ಅದರಿಂದ ನಮಗೆ ನಮ್ಮ ವಿಡಿಯೋಗೆ ವ್ಯೂಸ್ ಬರ್ತಾ ಇದೆ ಅಂತಂದರೆ ಅದು ಓಕೆ. ಇಲ್ಲಿ ನನಗೆ 3.2K ಬಂದಿದೆ, ಅದು ಯೂಟ್ಯೂಬ್ ರೆಕಮೆಂಡೇಷನಿಂದ. ಕೆಲವೊಂದು ಸರಿ ಯೂಟ್ಯೂಬ್ ರೆಕಮೆಂಡೇಷನ್ ಬದಲು ಅಲ್ಲಿ ಬ್ರೌಸ್ ಫೀಚರ್ ಅಂತ ತೋರಿಸ್ಬೋದು. ನೋಡ್ಕೊಳ್ಳಿ, ನಿಮಗೆ ಬ್ರೌಸ್ ಫೀಚರ್ ತೋರಿಸ್ತಿದ್ಯಾ, ಯೂಟ್ಯೂಬ್ ರೆಕಮೆಂಡೇಷನ್ ತೋರಿಸ್ತಿದ್ಯಾ. ಒಂದೊಂದ್ಸರಿ ಎರಡೂ ಕೂಡ ತೋರಿಸುತ್ತೆ, ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳಂಗಿಲ್ಲ. ಎರಡರಲ್ಲಿ ಬಂದ್ರೂ ಓಕೆನೇ. ನನಗೆ ಅದರಲ್ಲಿ ಯೂಟ್ಯೂಬ್ ರೆಕಮೆಂಡೇಷನಲ್ಲಿ 3.2K ಬಂದಿದೆ. ಯೂಟ್ಯೂಬ್ ಹೋಮಿಂದ ಕೂಡ ನನಗೆ 2.8K ಬಂದಿದೆ. ಯೂಟ್ಯೂಬ್ ಹೋಮ್ ಅಂತಂದರೆ ನಾವು ಯೂಟ್ಯೂಬ್ನ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ವೀಡಿಯೋಸು ತೋರಿಸ್ತಾ ಇರುತ್ತೆ ಅಲ್ಲ, ಯಾರ್ದಾದ್ರೂ ವೀಡಿಯೋಸ್ಗಳು ತೋರಿಸ್ತಾನೆ ಇರುತ್ತೆ ಓಪನ್ ಮಾಡಿದ ತಕ್ಷಣ. ಆ ಥರ ನಮ್ಮ ವಿಡಿಯೋ ಕೂಡ ಅಲ್ಲಿ ಇರಬೇಕು. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಮ್ಮ ವೀಡಿಯೋಸು ತೋರಿಸ್ತಾ ಇದೆ ಅಂತಂದರೆ ಓಕೆ. ಆ ಥರ ಯೂಟ್ಯೂಬ್ ಹೋಮಿಂದ ಕೂಡ ನನಗೆ 2.8 ಬಂದಿದೆ. ಇನ್ನದು ಅಪ್ ನೆಕ್ಸ್ಟು ಅದು ಬೇರೆ ಇದರಿಂದೆಲ್ಲ ಬಂದಿರುತ್ತೆ ಸೋರ್ಸಿಂದ. ಅದೆಲ್ಲ ನಮಗೆ ಬೇಡ. ನಮಗೆ ಮೇಯ್ನಾಗಿ ಬೇಕಾಗಿರೋದು ಯೂಟ್ಯೂಬ್ ರೆಕಮೆಂಡೇಷನು ಅಥವಾ ಬ್ರೌಸ್ ಫೀಚರು. ಕೆಳಗಡೆ ಬಂದರೆ ಚಾನಲ್ ಪೇಜಸ್ಸಿಂದ ಕೂಡ ನಮಗೆ ತೋರಿಸ್ತಾ ಇದೆ. ಇನ್ನು ಅದರ್ ಫೀಚರ್ಸಿಂದ ಕೂಡ ನನಗೆ 67 ಬಂದಿದೆ. ಅದು ಬರದೇ ಹೋದ್ರೂ ನೋ ಪ್ರಾಬ್ಲಮ್, ಅದು ಏನೂ ಪ್ರಾಬ್ಲಮ್ ಇಲ್ಲ. ಯೂಟ್ಯೂಬ್ ಸರ್ಚಿಂದ ಬರಬೇಕು. ಯೂಟ್ಯೂಬ್ ಸರ್ಚಿಂದ ಹೆಂಗೆ ಬರುತ್ತೆ ಅಂತಂದರೆ ನಾವು ವಿಡಿಯೋಗೆ ಹಾಕೋ ಕೀವರ್ಡ್ಸಿಂದ ಬರುತ್ತೆ. ಕೀವರ್ಡ್ಸು ಟ್ಯಾಗ್ಸು ಎಲ್ಲ ಹಾಕ್ತೀವಿ ಅಲ್ಲ, ಅದರಿಂದನೇ ಯೂಟ್ಯೂಬು ಸರ್ಚಲ್ಲಿ ಆ ಕೀವರ್ಡ್ನ ಸರ್ಚ್ ಮಾಡಿದಾಗ ನಮ್ಮ ವಿಡಿಯೋ ಏನಾದರೂ ಅವರಿಗೆ ಕಣ್ಣಿಗೆ ಕಾಣಿಸ್ತು ಅಂದರೆ ಆವಾಗ ಅವರು ಕ್ಲಿಕ್ ಮಾಡಿ ನೋಡ್ತಾರೆ. ಹಾಗಾಗಿ ನಾವು ಟ್ಯಾಗ್ಗಳನ್ನ ಹಾಕಬೇಕಾಗತ್ತೆ, ಕೀವರ್ಡ್ಸ್ನ ಹಾಕಬೇಕಾಗತ್ತೆ. ಅದು ಹಾಕಿಲ್ಲ ಅಂತಂದರೆ ನಮಗೆ ಯೂಟ್ಯೂಬ್ ಸರ್ಚಲ್ಲಿ ವಿಡಿಯೋಗಳು ಸಿಗಲ್ಲ. ಹಾಗಾಗಿ ನಾವು ಕೀವರ್ಡ್ಸ್ನ ಟ್ಯಾಗ್ಸ್ನ ಹಾಕಬೇಕಾಗತ್ತೆ. ಇನ್ನು ಎಕ್ಸ್ಟರ್ನಲ್ಲಿಂದ ಕೂಡ ನನಗೆ ವಿಡಿಯೋಗೆ ವ್ಯೂಸ್ ಬಂದಿದೆ, ನೋಟಿಫಿಕೇಷನ್ಸಿಂದ ವ್ಯೂಸ್ ಬಂದಿದೆ, ಸಬ್ಸ್ಕ್ರಿಪ್ಷನ್ ಫೀಡಿಂದ ಕೂಡ ವ್ಯೂಸ್ ಬಂದಿದೆ. ಆಮೇಲೆ ಇದು ಡೈರೆಕ್ಟು ಅನ್ನೋನು ಇದು ಬೇರೆದ್ರಿಂದ ಏನೇದ್ರಿಂದನೋ ಬಂದಿದೆ. ಪ್ಲೇ ಲಿಸ್ಟಿಂದ ಕೂಡ ನನಗೆ ಒಂದು ವ್ಯೂಸ್ ಬಂದಿದೆ. ಈ ಥರ ಬರಬೇಕಾಗತ್ತೆ ವ್ಯೂಸು. ಈ ಥರ ಬರ್ತಾ ಇದೆಯಾ ಇಲ್ವಾ ನೀವು ಚೆಕ್ ಮಾಡ್ಕೊಬೇಕು ನಿಮ್ಮ ವಿಡಿಯೋಗೆ. ನಾವು ವಿಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ಕೂಡ 24 hours ಆದರೂ ಕೂಡ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಯಾವುದ್ರಲ್ಲೂ ನಮ್ಮ ವಿಡಿಯೋ ತೋರಿಸ್ತಾ ಇಲ್ಲ, ಬರೀ 5-10 ವ್ಯೂಸ್ ಬರುತ್ತೆ. ಆದರೂ ಕೂಡ ಅಂದರೆ ತುಂಬ ಕಮ್ಮಿ ವ್ಯೂಸ್ ಬರುತ್ತೆ. ಇಲ್ಲಿ ವ್ಯೂಸು ಕಮ್ಮಿ ಬರುತ್ತೆ ಜಾಸ್ತಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ವ್ಯೂಸ್ ಕಮ್ಮಿ ಬಂದಿರೋದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ. ಆದರೆ ವಿಡಿಯೋಗೆ ವ್ಯೂಸ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಮುಖ್ಯ. ನಮ್ಮ ವಿಡಿಯೋ ರೆಕಮೆಂಡೇಷನಲ್ಲಿ ಇದೆ ಅಂತಂದರೆ ಆವಾಗ ಅದು ಓಕೆ. ಈಗ ನಾನು ಕಮ್ಮಿ ಬಂದಿರೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ನಿನ್ನೆ ಹಾಕಿರೋ ವಿಡಿಯೋಗೆ ತುಂಬಾ ಕಮ್ಮಿ ಬಂದಿದೆ ವ್ಯೂಸು. ಆದರೂ ಕೂಡ ಇಲ್ಲಿ ವ್ಯೂ ಡ್ಯೂರೇಷನ್ ಇದನ್ನು ನೋಡಬೇಕಾಗತ್ತೆ, ಕ್ಲಿಕ್ ಥ್ರೂ ರೇಟ್ ನೋಡಬೇಕಾಗತ್ತೆ, CTR ಲೆವೆಲ್ಲು ಮತ್ತು ಆ್ಯಾವರೇಜು ವ್ಯೂ ಡ್ಯೂರೇಷನ್ ಕೂಡ ನೋಡಬೇಕಾಗತ್ತೆ. ವಿಡಿಯೋ ಒಂದು 14 ನಿಮಿಷದಿದೆ, ಆದರೂ ಕೂಡ ಇಲ್ಲಿ 3 ನಿಮಿಷ ವಿಡಿಯೋನ ನೋಡಿದ್ದಾರೆ. ವಿಡಿಯೋ ಇಲ್ಲಿ ಆ್ಯಾವರೇಜ್ ವ್ಯೂ ಡ್ಯೂರೇಷನಲ್ಲಿ ತುಂಬ ಕಮ್ಮಿ ಇರಬಾರ್ದು, ಅಂದರೆ 2 ನಿಮಿಷಕ್ಕಿಂತ ಕಮ್ಮಿ ಇರಬಾರ್ದು. 2 ನಿಮಿಷಕ್ಕೆ ಮೇಲೆ ಇತ್ತು ಅಂತಂದರೆ ಓಕೆ, ಆ ವಿಡಿಯೋ 2 ನಿಮಿಷಕ್ಕಿಂತ ಕಮ್ಮಿ ಇರಬಾರ್ದು. ಇನ್ನು ಕ್ಲಿಕ್ ಥ್ರೂ ರೇಟು ಇದಕ್ಕೆ ಕಮ್ಮಿ ಅಂದರೆ ಡೌನ್ ಆಗಿದೆ. ಯಾಕೆ ಅಂತಂದರೆ ಇದನ್ನು ಕ್ಲಿಕ್ ಮಾಡಿ ನೋಡಿದಾಗ ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ಈ ಟಾಪಿಕಲ್ಲಿ ಅಟ್ರಾಕ್ಟಿವ್ ಥಂಬ್ನೇಲ್ನ ಮಾಡಿ ಅಥವಾ ಟೈಟ್ಲನ್ನು ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಮಾಡ್ಕೊಬೇಕಾಗತ್ತೆ. ಇನ್ನು ಇದು ವಿಡಿಯೋಗೆ ವ್ಯೂಸ್ ಕಮ್ಮಿ ಬಂದಿದೆ, 106 ಬಂದಿದೆ. ಆದರೂ ಕೂಡ ಆ 106 ಎಲ್ಲಿಂದ ಬಂದಿದೆ ನೋಡಿ, ಇಲ್ಲೂ ಕೂಡ ಯೂಟ್ಯೂಬ್ ರೆಕಮೆಂಡೇಷನಿಂದ ಬಂದಿದೆ. ಯೂಟ್ಯೂಬ್ ಹೋಮಲ್ಲಿ 41 ಬಂದಿದೆ, ಡೌನ್ ಇದೆ. ಆದರೆ ನಾರ್ಮಲಾಗಿ 72 180 ಬರ್ತಾ ಇತ್ತು, ಇಲ್ಲಿ ಕಮ್ಮಿ ಇದೆ ಅಂತ ತೋರಿಸ್ತಿದೆ. ಆದರೂ ಕೂಡ ಯೂಟ್ಯೂಬ್ ರೆಕಮೆಂಡ್ ಮಾಡಿದೆ ವಿಡಿಯೋನ. ನೋಟಿಫಿಕೇಷನ್ ಹೋಗಿದೆ, ಚಾನಲ್ ಪೇಜಸ್ಸಿಂದ ಬಂದಿದೆ, ಸಬ್ಸ್ಕ್ರಿಪ್ಷನ್ ಫೀಡಿಂದ ತೋರಿಸ್ತಿದೆ. ಶಾರ್ಟ್ಸ್ ರಿಲೇಟೆಡ್ ಅಂದರೆ ಶಾರ್ಟ್ಸಲ್ಲಿ ರಿಲೇಟೆಡ್ ಆಗ್ತೀವಿ ಅಲ್ಲ ನಾವು, ಅಲ್ಲಿ ಕೂಡ ಪಿನ್ ಮಾಡಿರ್ತೀವಿ ಅಲ್ಲ ವಿಡಿಯೋನ, ಅಲ್ಲಿಂದ ಕೂಡ ಕ್ಲಿಕ್ ಮಾಡಿ ನೋಡಿದ್ದಾರೆ. ಈ ಥರ ಯೂಟ್ಯೂಬ್ ಸರ್ಚಲ್ಲೂ ಕೂಡ ಒಂದೇ ಇದೆ. ಇದರಲ್ಲಿ ವಿಡಿಯೋಗೆ ವ್ಯೂಸ್ ಎಷ್ಟು ಬರ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ವಿಡಿಯೋಗೆ ಆ ವ್ಯೂಸ್ ಎಲ್ಲೆಲ್ಲಿಂದ ಬರ್ತಿದೆ ಅನ್ನೋದು ಇಂಪಾರ್ಟೆಂಟು. ಆ ವ್ಯೂಸ್ನ ನಾವು ನೋಡಬೇಕಾಗತ್ತೆ. ವಿಡಿಯೋಗೆ ವ್ಯೂಸು ತುಂಬ, ಅದು ನಿಮಗೆ 50 ಬರಲಿ, 100 ಬರಲಿ, 150 ಬರಲಿ, 200 ಬರಲಿ, ಎಷ್ಟಾದರೂ ಬರಲಿ ಪರವಾಗಿಲ್ಲ. ಆದರೆ ಆ ವಿಡಿಯೋಗಳು ಸಜೆಸ್ಟಲ್ಲಿ ಇದೆಯಾ ಅಂತ ನೋಡಬೇಕಾಗತ್ತೆ ನಾವು. ಯೂಟ್ಯೂಬ್ ರೆಕಮೆಂಡೇಷನ್ ಮಾಡ್ತಾ ಇದೆಯಾ ಅಂತ. ಯೂಟ್ಯೂಬ್ ರೆಕಮೆಂಡೇಷನ್ ಮಾಡಿ ಕೂಡ ಈಗ ಆವಾಗಲೇ ತೋರಿಸಿದ್ನಲ್ಲ ವಿಡಿಯೋ ನಾನು, ಆ ಥರ ಯೂಟ್ಯೂಬ್ ರೆಕಮೆಂಡೇಷನ್ ಮಾಡಿದೆ. ಇದರಲ್ಲೂ ತೋರಿಸ್ತೀನಿ ನೋಡಿ, ನಾನು ಯೂಟ್ಯೂಬ್ ರೆಕಮೆಂಡೇಷನಲ್ಲಿ ಕಳಿಸಿದೆ. ಆದರೂ ಕೂಡ ವಿಡಿಯೋಗೆ ವ್ಯೂಸ್ ಇಲ್ಲ. ಈ ವಿಡಿಯೋನೇ ನೋಡೋಣ. ಯೂಟ್ಯೂಬು ರೆಕಮೆಂಡೇಷನಲ್ಲಿ ಕಳಿಸಿದೆ,
ಈ ವಿಡಿಯೋಗೆ ಯೂಟ್ಯೂಬ್ ರೆಕಮೆಂಡ್ ಮಾಡಿದೆ, ಆದರೂ ಕೂಡ ವಿಡಿಯೋಗೆ ವ್ಯೂಸ್ ಇಲ್ಲ, ವ್ಯೂಸ್ ತುಂಬ ಕಮ್ಮಿ ಆಗಿದೆ ಅಂತಂದರೆ ಅಲ್ಲಿ ತಪ್ಪು ನಮ್ಮದೇ ಇರುತ್ತೆ. ಯಾಕೆ ಅಂತಂದರೆ ನಾವು ತಮ್ನೇಲ್ನ ಸರಿ ಮಾಡಿರಲ್ಲ, ಅಥವಾ ಆ ವಿಷಯ ನೋಡೋರಿಗೆ ಇಷ್ಟ ಇರಲ್ಲ ಅಷ್ಟೇನೆ, ಆ ವಿಷಯ ಅವರಿಗೆ ಬೇಕಿರಲ್ಲ, ಹಾಗಾಗಿ ಅವರು ಕ್ಲಿಕ್ ಮಾಡಿ ನೋಡಿರಲ್ಲ. ನಾವಿವಾಗ ನಮಗೆ ಅಂದರೆ ವ್ಯೂವರ್ಸು ಏನು ಕೇಳ್ತಿದ್ದಾರೆ, ಅವರಿಗೆ ಯಾವ ವಿಡಿಯೋ ಮೇಲೆ ಇಂಟ್ರೆಸ್ಟ್ ಇದೆ ಆ ವಿಡಿಯೋನೇ ನಾವು ಮಾಡಬೇಕಾಗತ್ತೆ. ನಮಗೆ ಇಷ್ಟ ಆಗಿರೋ ವಿಡಿಯೋಗಳ್ನ ನಾನು ಇದನ್ನೇ ಮಾಡ್ತೀನಿ ಅಂತ ಮಾಡಿ ಹಾಕ್ತಾಯಿದ್ರೆ ಅವರು ನೋಡಲ್ಲ. ಅವ್ರಿಗೆ ಇಷ್ಟ ಆಗೋದು ಅವ್ರು ನೋಡೋದು ಯಾವುದು ಇಷ್ಟಪಟ್ಟು ನೋಡ್ತಾರೆ, ಅವ್ರು ಯಾವ್ದು ಕೇಳ್ತಾ ಇದ್ದಾರೆ, ಕಮೆಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಸಲ ನೀವು ವಿಡಿಯೋಗಳನ್ನ ಮಾಡಿದಾಗ, ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಮ ಕಮೆಂಟ್ಗಳನ್ನ ನೀವೇ ಚೆಕ್ ಮಾಡ್ಕೊತಾ ಇದ್ರಿ ಅಂತಂದರೆ ಕಮೆಂಟ್ಗಳಲ್ಲೇ ಅವ್ರು ಕೇಳ್ತಾ ಇರ್ತಾರೆ ಯಾವ ಥರ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಆ ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಕಮೆಂಟ್ಗಳಿಗೂ ರೆಸ್ಪಾನ್ಸ್ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಕೇಳಿದ್ರು ಕೂಡ ನಾವು ನಮಗಿಷ್ಟ ಬಂದಿದ್ದ ವೀಡಿಯೋಸ್ ಹಾಕ್ತೀವಿ ಹೊರತು ಅವ್ರು ಕೇಳಿದ ವೀಡಿಯೋಸ್ನ ನಾವು ಮಾಡೋದೇ ಇಲ್ಲ. ಆ ಥರ ಮಾಡಿದಾಗಲೂ ಕೂಡ ವಿಡಿಯೋಗೆ ವ್ಯೂಸ್ ಬರಲ್ಲ. ಇಲ್ಲಿ ನನಗೆ ವ್ಲಾಗ್ಗಳಿಗೆ ತುಂಬಾ ವ್ಯೂಸ್ ಕಮ್ಮಿ ಬಂದಿರೋದು, ನಂದು ಶಾಪಿಂಗ್ ವಿಡಿಯೋಗಳಿಗೆ ತುಂಬ ವ್ಯೂಸು ಜಾಸ್ತಿನೇ ಬಂದಿದೆ. ಅಂಥದ್ದನ್ನು ಕೂಡ ನಾನು ತೋರಿಸ್ತೀನಿ. ಶಾಪಿಂಗ್ ವಿಡಿಯೋಗಳ್ನ ಜಾಸ್ತಿ ನೋಡ್ತಾರೆ, ಹಾಗಾಗಿ ನಾನು ಅದನ್ನೇ ಮಾಡಬೇಕಾಗತ್ತೆ. ಅದು ಬಿಟ್ಟು ಇವಾಗ ನಾನು ವೈಟಿ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಲ್ಲ, ಆ ವಿಡಿಯೋಗಳ್ನು ಕೂಡ ತುಂಬ ಜನ ನೋಡ್ತಾರೆ ಮತ್ತು ಕೇಳ್ತಾರೆ ಕೂಡ, ಈ ಥರ ಮಾಡಿ ಆ ಥರ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಕೇಳಿದ್ರ ಬಗ್ಗೆನೇ ನಾನು ವಿಡಿಯೋ ಮಾಡಬೇಕಾಗತ್ತೆ. ಸುಮ್ಮನೆ ನನಗಿಷ್ಟ ಬಂದಿದ್ದನ್ನು ಮಾಡ್ಕೊಂಡು ಹೋದರೆ ಅದಕ್ಕೆ ವ್ಯೂಸ್ ಬರಲ್ಲ ಅಂತ ಸುಮ್ಮನೆ ಕೂತ್ಕೋಬೇಕಾಗತ್ತಷ್ಟೇ. ಇಲ್ಲಿ ನೋಡಿ, ಒಂದು ವಿಡಿಯೋ ಏನು ಶಾಪಿಂಗ್ ವಿಡಿಯೋ ಇದು. ಈ ವಿಡಿಯೋ 5K ವ್ಯೂಸ್ ಆಗಿದೆ. ಈ ವಿಡಿಯೋ ಹಾಕಿದಾಗ ಬರೀ ಇದಕ್ಕೆ 300 ವ್ಯೂಸ್ ಬಂದಿತ್ತು. ವಿಡಿಯೋ ಹಾಕಿ ಒಂದು ತಿಂಗಳು ಆದಮೇಲೆ ಅದಕ್ಕೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗಲೂ ಕೂಡ ಇನ್ನೂ ರನ್ನಿಂಗಲ್ಲೇ ಇದೆ ವಿಡಿಯೋ. 5K ವ್ಯೂಸ್ ಆಗಿದೆ. ಇದು ಅಷ್ಟೇನೆ ನೋಡಿ, ಇಲ್ಲಿ ಯೂಟ್ಯೂಬ್ ಸರ್ಚಲ್ಲಿದೆ, ಸಜೆಸ್ಟೆಡ್ ವಿಡಿಯೋದಲ್ಲಿದೆ, ಬ್ರೌಸ್ ಫೀಚರಲ್ಲಿದೆ, ಎಲ್ಲ ಕಡೆಯಿಂದನೂ ಇದಕ್ಕೆ ವ್ಯೂಸ್ ಬರ್ತಾ ಇದೆ. ಇಲ್ಲಿ ನೋಡಿ, ಆ ವಿಡಿಯೋನ ಎಲ್ಲೆಲ್ಲಿಂದ ನೋಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸಜೆಸ್ಟೆಡ್ ವಿಡಿಯೋದಲ್ಲಿದೆ, ಬ್ರೌಸ್ ಫೀಚರಲ್ಲಿದೆ, ಯೂಟ್ಯೂಬ್ ಸರ್ಚಲ್ಲಿದೆ. ಇವು 3ಅಲ್ಲಿ ಬಂತು ಅಂತಂದರೆ ಆ ವಿಡಿಯೋ, ಆ ಚಾನಲ್ಲು ಮುಂದಕ್ಕೊಂದಿನ ಚಾನಲ್ಲು ಗ್ರೋ ಆಗುತ್ತೆ, ವಿಡಿಯೋಗೆ ವ್ಯೂಸ್ ಕೂಡ ಬರುತ್ತೆ ಅಂತ. ಈ ಥರ ನೋಡ್ಕೊಬೇಕಾಗತ್ತೆ. ಚಾನಲ್ನ ಹಿಂಗೆ ಚೆಕ್ ಮಾಡ್ಕೊಬೇಕಾಗತ್ತೆ. 1-2 ವಿಡಿಯೋ ಬರ್ತಾ ಇಲ್ಲ ಅಂತಂದರೆ ಓಕೆ. ಇವಾಗ ನಂದು ತುಂಬ ಕಮ್ಮಿ ಬಂದಿರೋ ವ್ಯೂಸ್ನು ತೋರಿಸಿದ್ದೀನಿ, ಜಾಸ್ತಿ ಬಂದಿರೋದನ್ನು ತೋರಿಸಿದ್ದೀನಿ. ಆದರೆ ಎಲ್ಲ ವಿಡಿಯೋ ನೀವು ಅಪ್ಲೋಡ್ ಮಾಡಿದ ಎಲ್ಲ ವಿಡಿಯೋಗೂ ಕೂಡ ಯಾವುದ್ರಲ್ಲೂ ತೋರಿಸ್ತಾ ಇಲ್ಲ ನಿಮ್ಮ ವಿಡಿಯೋಗಳು ಅಂತಂದರೆ ಆ ಚಾನಲ್ಲು ವೇಸ್ಟು. ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಅದನ್ನು ಬಿಟ್ಟು ನೀವು ಬೇರೆನ ಕ್ರಿಯೇಟ್ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಬೇರೆ ನೋಡೋರಿಗೆ ಇಷ್ಟ ಆಗೋ ಅಂಥ ಕಂಟೆಂಟ್ನ ನಾವು ಮಾಡ್ಕೊಬೇಕಾಗತ್ತೆ. ಸುಮ್ಮನೆ ನಮ್ಗೆ ಇಷ್ಟ ಬಂದಿದ್ದ ಕಂಟೆಂಟ್ನ ಮಾಡೋದಲ್ಲ. ಅದನ್ನು ಫಸ್ಟು ಅರ್ಥ ಮಾಡಿಕೊಂಡು ಮಾಡಬೇಕಾಗತ್ತೆ. ಇಲ್ಲಿ ಅದರ್ ಯೂಟ್ಯೂಬ್ ಫೀಚರ್ಸಿಂದ, ಎಕ್ಸ್ಟರ್ನಲ್ಲಿಂದ, ಚಾನಲ್ ಪೇಜಸ್ಸಿಂದ, ಮತ್ತು ಇಲ್ಲಿ ಅನ್ನೋನಿಂದ ಕೂಡ ಬಂದಿದೆ, ಪ್ಲೇ ಲಿಸ್ಟಿಂದ ಕೂಡ ಅಲ್ಲಿ ಪ್ಲೇ ಮಾಡಿ ನೋಡಿದ್ದಾರೆ, ನೋಟಿಫಿಕೇಷನ್ಸಿಂದ ನೋಡಿದ್ದಾರೆ, ಹ್ಯಾಶ್ಟ್ಯಾಗು ಇಲ್ಲಿ ನೋಡಿ, ಹ್ಯಾಶ್ಟ್ಯಾಗ್ ಪೇಜಸ್ಸಿಂದ ಕೂಡ ನೋಡಿದ್ದಾರೆ, ಆಮೇಲೆ ರಿಲೇಟೆಡ್ ಶಾರ್ಟ್ಸಿಂದ ಕೂಡ ನೋಡಿದ್ದಾರೆ. ಈ ಥರ ಬರುತ್ತೆ. ಇದರಲ್ಲಿ ಈ ಕೆಳಗಡೆ ತೋರಿಸಿರೋ ಇಷ್ಟರಲ್ಲಿ ಬಂದರೂ ಬರದೇ ಹೋದರೂ ತಲೆ ಕೆಡಿಸ್ಕೊಬೇಡಿ. ಮೇಲೆ ಇಲ್ಲೇನು ತೋರಿಸ್ತಿದೆಯಲ್ಲ, ಸಜೆಸ್ಟೆಡ್ ವಿಡಿಯೋ, ಬ್ರೌಸ್ ಫೀಚರು, ಯೂಟ್ಯೂಬ್ ಸರ್ಚು, ಇದ್ರಲ್ಲಿ ಬರಬೇಕು. ಇದರಲ್ಲಿ ವಿಡಿಯೋ ಬರ್ತಾ ಇದೆ ಅಂತಂದರೆ ಆವಾಗ ಓಕೆ. ಸಜೆಸ್ಟೆಡ್ ವಿಡಿಯೋ, ಬ್ರೌಸ್ ಫೀಚರ್ ಅಂದರೆ ಅದೇ ಇವಾಗ ಆವಾಗಲೇ ತೋರಿಸ್ತಿಲ್ಲ, ಯೂಟ್ಯೂಬ್ ರೆಕಮೆಂಡೇಷನ್ನು, ಅದು ಅಲ್ಲಿ ಬರ್ತಾ ಇದೆ ಅಂತಂದರೆ ವಿಡಿಯೋಗೆ ಓಕೆ. ವಿಡಿಯೋ ಯಾರಾದರೂ ಬೇರೆ ವಿಡಿಯೋಗಳನ್ನ ನೋಡೋವಾಗ ಕೆಳಗಡೆ ನಮ್ಮ ವಿಡಿಯೋಗಳು ಸಜೆಸ್ಟ್ ಆಗ್ತಿರುತ್ತೆ ಅಲ್ವಾ, ಅದು ಸಜೆಸ್ಟೆಡ್ ವಿಡಿಯೋ, ಸಜೆಸ್ಟ್ಗೆ ಹೋಗ್ತಾ ಇದೆ ವಿಡಿಯೋ ಅಂತ ಅಲ್ಲಿ ಯಾರಾದರೂ ಕ್ಲಿಕ್ ಮಾಡಿ ನೋಡಿದ್ರು ಅಂದರೆ ಅದು ಏನು ಇಷ್ಟ ಇದೆ ಅವ್ರಿಗೆ ವಿಡಿಯೋ ನೋಡೋದಕ್ಕೆ ಅಂತ ಕ್ಲಿಕ್ ಮಾಡಿ ನೋಡಿರ್ತಾರೆ. ತಮ್ನೇಲ್ ಚೆನ್ನಾಗಿದ್ದರೆ ಮಾತ್ರನೇ ಕ್ಲಿಕ್ ಮಾಡಿ ನೋಡ್ತಾರೆ, ಇಲ್ಲಾಂದರೆ ಕ್ಲಿಕ್ ಮಾಡಿ ನೋಡಲ್ಲ. ಇನ್ನಿಲ್ಲಿ ಯೂಟ್ಯೂಬ್ ಸರ್ಚು ಅಂದರೆ ಆವಾಗಲೇ ಹೇಳಿದೆ, ಕೀವರ್ಡ್ಸ್ಗಳನ್ನ ಮತ್ತು ಟ್ಯಾಗ್ಸ್ಗಳನ್ನ ಹಾಕಬೇಕಾಗತ್ತೆ. ಅದು ಹಾಕಿದಾಗ ಮಾತ್ರನೇ ನಮ್ಮ ವೀಡಿಯೋನ ಅಂದರೆ ಆ ಟ್ಯಾಗ್ನ ಸರ್ಚ್ ಮಾಡಿದಾಗ ನಮ್ಮ ವೀಡಿಯೋ ಕೂಡ ಅಲ್ಲಿ ಸಜೆಸ್ಟಲ್ಲಿ ತೋರಿಸುತ್ತೆ, ಆವಾಗ ಅವರು ಕ್ಲಿಕ್ ಮಾಡಿ ನೋಡ್ತಾರೆ. ಇದಿಷ್ಟನ್ನು ನಾವು ಚೆಕ್ ಮಾಡ್ಕೊಬೇಕಾಗತ್ತೆ. ಇದೆಲ್ಲನೂ ಚೆಕ್ ಮಾಡಿಕೊಂಡು ನಮ್ಮ ಚಾನಲ್ಲು ಈ ಥರ ಇದೆ, ಓಕೆ ನಂದು 100 ಬರಲಿ 50 ಬರಲಿ ವೀಡಿಯೋ, ಅವೆಲ್ಲನಕ್ಕೂ ನಾನು ಇವಾಗ ಏನು ತೋರಿಸ್ದೆ ಇದೆಲ್ಲನೂ ಅಲ್ಲಿ ಇದೆ ಅನ್ನೋದಾದರೆ ಆವಾಗ ನೀವು ಚಾನಲ್ನ ಮುಂದುವರಿಸಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಸುಮ್ಮನೆ ಅನಾವಶ್ಯಕ ಟೈಮ್ ಮಾಡೋದು ವೇಸ್ಟು ಅಂತ ನಾನು ಹೇಳ್ತೀನಿ. ಆ ಚಾನಲ್ನ ಬಿಟ್ಬಿಟ್ಟು ಅಥವಾ ಅದೇ ಚಾನಲ್ಗೆ ಕಂಟೆಂಟ್ನ ಚೇಂಜ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟು, ಅನಾವಶ್ಯಕ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ವರ್ಷ ಆದರೂ ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ, ಮಾನಿಟೈಸ್ ಆಗಲ್ಲ ಚಾನಲ್ಲು. ಈ ಥರ ಆಗುತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮಾಡಿ. ಬರೀ ವೀಡಿಯೋಗೆ ಮಾತ್ರ ಅಂತಲ್ಲ, ಶಾರ್ಟ್ಸಲ್ಲೂ ಕೂಡ ತೋರಿಸ್ತೀನಿ ನಾನು. ಇಲ್ಲಿ ಶಾರ್ಟ್ಸ್ ವೀಡಿಯೋನು ತೋರಿಸ್ತಾ ಇದೆ ಅಲ್ಲ,
ನೆನ್ನೆ ಹಾಕಿರೋ ಒಂದು ಶಾರ್ಟ್ ವಿಡಿಯೋ ಇದೆ, 1600 ವ್ಯೂಸ್ ಬಂದಿದೆ. ಅದಕ್ಕೆ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಶಾರ್ಟ್ಸ್ ಕೆಳಗಡೆ ರಿಯಲ್ ಟೈಮಲ್ಲಿ ಬಂದರೆ ಶಾರ್ಟ್ಸು ಫೀಡಲ್ಲಿದೆ, ಎಲ್ಲಿಂದ ಬಂದಿದೆ ಅಂತ ವ್ಯೂಸು. ಶಾರ್ಟ್ಸ್ ಫೀಡಲ್ಲಿದೆ, ಬ್ರೌಸ್ ಫೀಚರಲ್ಲಿದೆ, ಯೂಟ್ಯೂಬ್ ಸರ್ಚಲ್ಲೂ ಇದೆ, ಚಾನಲ್ ಪೇಜಸಲ್ಲೂ ಇದೆ. ಇವಿಷ್ಟೇ ನಮಗೆ ಮೇಯ್ನ್ ಬೇಕಾಗಿರೋದು, ಮೇಲ್ಗಡೆ ತೋರಿಸ್ತಾ ಇರೋದು. ಇನ್ನು ಕೆಳಗಡೆ ಬಂದಿರೋದು ಬಂದರೂ ಬರದೇ ಹೋದ್ರೂ ನಡೀತದೆ. ಇದರಲ್ಲಿ ಕೂಡ ಶಾರ್ಟ್ಸ್ ಫೀಡು ಮತ್ತು ಬ್ರೌಸ್ ಫೀಚರಲ್ಲಿ ಮೇಯ್ನಾಗಿತ್ತು ಅಂತಂದರೆ ಓಕೆ, ಯೂಟ್ಯೂಬ್ ಸರ್ಚಲ್ಲಿ ಬರದೇ ಹೋದ್ರೂ ನಡೀತದೆ. ಆದರೆ ಎಲ್ಲದಕ್ಕೂ ಹಾಗೆ ಮಾಡೋಕ್ಕಾಗಲ್ಲ, ನಾವು ಕೀವರ್ಡ್ಸ್ನ ಹಾಕಲೇಬೇಕಾಗತ್ತೆ, ಸರ್ಚ್ ಮಾಡಿದಾಗ ಸಿಗೋ ಥರ ಮಾಡಲೇಬೇಕಾಗತ್ತೆ. ಇವೆಲ್ಲನೂ ಚೆಕ್ ಮಾಡ್ಕೊಳ್ಲೇಬೇಕು. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಚಾನಲು ಹೆಂಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇದೆಲ್ಲನೂ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಇನ್ನು ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.